ನಿನ್ನ ಮನೆಯಲ್ಲಿ ಪ್ರಶಸ್ತಿಗಳನ್ನ ಇಡೋದಕ್ಕೆ ಒಂದು ದೊಡ್ಡ ಅಲ್ಮೇರಾ ಮಾಡಿಸಬೇಕು. ಇಷ್ಟೆಲ್ಲ ಪಡೆದಿರುವಂತ ನಿನಗೆ ಇನ್ನ ಮುಂದೆ ಕೂಡ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಬರಬಹುದು. ಅದಕ್ಕೆ ಮನೆಯಲ್ಲಿ ಈಗಿರುವಂತ ಅಲ್ಮೇರಾ ಸಾಕಾಗೋದಿಲ್ಲ ಎಂದು ವೈಭವ್ ಸೂರ್ಯವಂಶಿಗೆ IPL ನಲ್ಲಿ ಬಂದಿರುವಂತ ಒಂದಾದ ಮೇಲೊಂದು ಟ್ರೋಫಿಗಳನ್ನ ನೋಡುತ್ತಾ ಮಾಜಿ ಕ್ರಿಕೆಟಿಗ ರವಿಶಾಸ್ತ್ರಿ ಹೇಳಿದಾಗ ಆಯ್ತು ಸರ್ ಅಂತ ಮುಗ್ಧವಾಗಿ ನಗುತ್ತಾ ಹೇಳಿದ್ದಾನೆ ವೈಭವ್ ಸೂರ್ಯವಂಶಿ. ಈ 15ರ ಹುಡುಗ ಕ್ರಿಕೆಟ್ನ ವೈಭವವನ್ನೇ ಹೆಚ್ಚಿಸಿದ್ದಾನೆ. T20 ಕ್ರಿಕೆಟ್ಗೆ ಸೂರ್ಯನ ಮೆರುಗು ತಂದಿದ್ದಾನೆ. ಆತನ ಬಗ್ಗೆ ಎಷ್ಟು ಹೇಳಿದ್ರೂ ಕೂಡ ಸಾಕಾಗಲ್ಲ. ಅವನ ಪ್ರತಿಭೆಯನ್ನ ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆನೆ. ವೈಭವ್ ಸೂರ್ಯವಂಶಿ ಸೃಷ್ಟಿಸ್ತಾ ಇರೋದು ಕೇವಲ ಸಿಕ್ಸರ್ಗಳ ದಾಖಲೆ ಅಲ್ಲ. ಆತನ ಹೆಜ್ಜೆಯೇ ಕ್ರಿಕೆಟ್ ಲೋಕದಲ್ಲಿ ಹೊಸ ಬಿರುಗಾಳಿ ಎಬ್ಬಿಸಿದೆ. ವೈಭವ್ ಸೂರ್ಯವಂಶಿ ಎಂಬ ಮೋಸ್ಟ್ ಸ್ಟೈಲಿಶ್ ಬ್ಯಾಟ್ಸ್ಮನ್ IPL ನಲ್ಲಿ ಮಾಡಿರುವಂತ ಸಾಧನೆಯ ಝಲಕನ್ನ ವಿವರಿಸ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2026ನೇ ಸಾಲಿನ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಸೂರ್ಯವಂಶಿ, ಬೆಸ್ಟ್ ಸ್ಟ್ರೈಕ್ ರೇಟ್ ಆಫ್ ದಿ ಸೀಸನ್ ವೈಭವ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದಿ ಸೀಸನ್ ಸೂರ್ಯವಂಶಿ, ಮೋಸ್ಟ್ ಸಿಕ್ಸಸ್ ಆಫ್ ದಿ ಸೀಸನ್ ವೈಭವ್, ಅತಿ ಹೆಚ್ಚು ರನ್ ಗಳಿಸಿದ ಆರೆಂಜ್ ಕ್ಯಾಪ್ ಬ್ಯಾಟ್ಸ್ಮನ್ ಸೂರ್ಯವಂಶಿ, ಸತತ 2ನೇ ಬಾರಿ IPL ಟೈಟಲ್ ಗೆದ್ದಿದ್ದು RCB. ಆದ್ರೆ ಒಬ್ಬ ಬ್ಯಾಟ್ಸ್ಮನ್ ಗಳಿಸಬಹುದಾದ ಅತಿ ಹೆಚ್ಚು 4ಗಳನ್ನ ಹೊರತುಪಡಿಸಿ ಎಲ್ಲಾ ಪ್ರಶಸ್ತಿಗಳು ಸಿಕ್ಕಿದ್ದು ಸೂರ್ಯವಂಶಿಗೆ. ಆತನ ವಯಸ್ಸು 25 ವರ್ಷಕ್ಕಿಂತ ಕಡಿಮೆ ಆಗಿರೋದ್ರಿಂದ ಮೋಸ್ಟ್ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಪ್ರಶಸ್ತಿ ಬಂದ್ರೆ ಅಚ್ಚರಿ ಪಡಬೇಕಿರ್ಲಿಲ್ಲ. ಯಾಕಂದ್ರೆ ಪ್ರತಿ ಸೀಸನ್ ಅಲ್ಲೂ ಕೂಡ ಒಬ್ಬರಲ್ಲ ಒಬ್ಬ ಯಂಗ್ ಟ್ಯಾಲೆಂಟ್ ಈ ಪ್ರಶಸ್ತಿಯನ್ನ ಪಡಿತಾ ಇರ್ತಾರೆ. ಈ ಹಿಂದೆ ರೋಹಿತ್ ಶರ್ಮಾ, ಸಂಜು ಸ್ಯಾಮ್ಸನ್, ಅಕ್ಷರ್ ಪಟೇಲ್, ರಿಷಬ್ ಪಂತ್, ಶ್ರೇಯಸ್ ಅಯ್ಯರ್, ಉಮ್ರಾನ್ ಮಲ್ಲಿಕ್, ಯಶಸ್ವಿ ಜೈಸ್ವಾಲ್, ನಿತೀಶ್ ರೆಡ್ಡಿ ಹೀಗೆ ಮೊದಲ ಅಥವಾ 2ನೇ ಸೀಸನ್ ನಲ್ಲಿ ಆಡಿದಾಗ ಈ ಆಟಗಾರರು ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿಯನ್ನ ಪಡ್ಕೊಂಡಿದ್ರು. ಅದೇ ಸಾಲಿನಲ್ಲಿ ವೈಭವ್ ಕೂಡ ಎಮರ್ಜಿಂಗ್ ಪ್ಲೇಯರ್ ಪ್ರಶಸ್ತಿ ಪಡೆದಿದ್ರೆ ಅಚ್ಚರಿ ಪಡುವಂತದ್ದು ಏನೂ ಇರಲಿಲ್ಲ. ಈ ಹಿಂದೆ ಋತುರಾಜ್ ಗಾಯಕ್ವಾಡ್ ಹಾಗೆ ಸಾಯಿ ಸುದರ್ಶನ್ ಎಮರ್ಜಿಂಗ್ ಪ್ಲೇಯರ್ ಜೊತೆಗೆ ಆರೆಂಜ್ ಕ್ಯಾಪ್ ಕೂಡ ಗೆದ್ದಿದ್ರು. ರೋಹಿತ್ ಶರ್ಮಾ 2009ನೇ ಸಾಲಿನಲ್ಲಿ ಎಮರ್ಜಿಂಗ್ ಪ್ಲೇಯರ್ ಜೊತೆಗೆ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಅವಾರ್ಡ್ ಗೆದ್ದಿದ್ರು. ಆದ್ರೆ ಸೂರ್ಯವಂಶಿ ಮಾತ್ರ ಎಮರ್ಜಿಂಗ್ ಪ್ಲೇಯರ್ ಜೊತೆಗೆ ಬೆಸ್ಟ್ ಸ್ಟ್ರೈಕರ್, ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್, ಅತಿ ಹೆಚ್ಚು ಸಿಕ್ಸಸ್, ಬೆಸ್ಟ್ ಸ್ಟ್ರೈಕ್ ರೇಟ್, ಆರೆಂಜ್ ಕ್ಯಾಪ್ ಹೀಗೆ ಸಾಲು ಸಾಲು ಪ್ರಶಸ್ತಿಗಳನ್ನ ಗಳಿಸಿರುವಂತ ಏಕೈಕ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಇನ್ನೊಂದು ಗಮನಿಸಬೇಕಾದ ಅಂಶ ಅಂದ್ರೆ 2026ನೇ ಸೀಸನ್ ಅಲ್ಲಿ ಅತಿ ಹೆಚ್ಚು ಸಿಕ್ಸಸ್ ಬಾರಿಸಿದ್ದು ಮಾತ್ರ ಅಲ್ಲ, IPL ನ ಇತಿಹಾಸದಲ್ಲೇ ಸಿಕ್ಸಸ್ ದಾಖಲೆ ಈಗ ವೈಭವ್ ಹೆಸರಿಗೆ ಸೇರಿದೆ. 60ಕ್ಕಿಂತ ಹೆಚ್ಚು ಸಿಕ್ಸ್ ಬಾರಿಸಿರುವ ಏಕೈಕ ಆಟಗಾರ ವೈಭವ್ ಸೂರ್ಯವಂಶಿ. ಈ ಬಾರಿಯ IPL ನಲ್ಲಿ ವೈಭವನ್ನ ಹೊರತುಪಡಿಸಿದ್ರೆ ಉಳಿದ ಯಾವುದೇ ಆಟಗಾರ 50 ಸಿಕ್ಸ್ ಕೂಡ ಹೊಡೆದಿಲ್ಲ. ಅವರ ನಂತರದ ಸ್ಥಾನದಲ್ಲಿರುವಂತ ಟೀಮ್ ಇಂಡಿಯಾದ T20 ಸ್ಪೆಷಲಿಸ್ಟ್ ಅಭಿಷೇಕ್ ಶರ್ಮಾ ಹೊಡೆದಿರೋದು 43 ಸಿಕ್ಸ್ಗಳನ್ನ. ಅಂದ್ರೆ ವೈಭವ್ ಸೂರ್ಯವಂಶಿ ಈ ಸೀಸನ್ ಅಲ್ಲಿ ಅಭಿಷೇಕ್ ಶರ್ಮಾಗಿಂತ 29 ಸಿಕ್ಸರ್ಗಳನ್ನ ಹೆಚ್ಚುವರಿಯಾಗಿ ಬಾರಿಸಿದ್ದಾರೆ. ಈ ಇಬ್ಬರ ನಡುವೆಯೇ ಸಿಕ್ಸ್ ಬಾರಿಸುವುದರಲ್ಲಿ ಯಾವುದೇ ರೀತಿಯ ಕಾಂಪಿಟೇಷನ್ ಕೂಡ ಇರಲಿಲ್ಲ ಅನ್ನೋದಕ್ಕೆ ಈ ಅಂಕಿಅಂಶ ಸಣ್ಣ ಉದಾಹರಣೆಯಷ್ಟೇ. ಅಂದ್ರೆ ಆಧುನಿಕ ಕ್ರಿಕೆಟ್ ಎಂದು ಕರೆಸಿಕೊಳ್ತಾ ಇರುವಂತ T20 ಮಾದರಿಯನ್ನೇ ಅಭಿಷೇಕ್ ಶರ್ಮಾ ತನ್ನ ಅಬ್ಬರದ ಬ್ಯಾಟಿಂಗ್ ನಿಂದ ಬದಲಾಯಿಸಿದ್ದಾರೆ ಅಂತ ಅನ್ಕೊಳ್ಳುವಾಗ್ಲೇ ಅದು ಏನೂ ಅಲ್ಲ, ನಾನ್ ತೋರಿಸ್ತೇನೆ ಆಧುನಿಕ ಕ್ರಿಕೆಟ್ನ ಹೊಸ ಮಾದರಿಯನ್ನ ಎಂಬಂತೆ ವೈಭವ್ ಸೂರ್ಯವಂಶಿ ತನ್ನ ಬ್ಯಾಟಿಂಗ್ ವೈಭವದ ಮೂಲಕ ಜಾಗತಿಕ ಕ್ರಿಕೆಟ್ಗೆ ಹೊಸ ಸಂದೇಶ ರವಾನಿಸಿದ್ದಾರೆ. ಇವರು ಗಳಿಸಿರುವಂತ ಅಷ್ಟೂ ಪ್ರಶಸ್ತಿಗಳು ಬೌಲರ್ಗಳ ಕಡೆಗೆ ಸಣ್ಣದೊಂದು ದಯೆಯನ್ನೂ ಕೂಡ ತೋರದೆ ಹೊಡೆದು ಹಾಕುವಂತ ಹೊಸ ತಲೆಮಾರಿನ ಬ್ಯಾಟ್ಸ್ಮನ್ಗಳ ಮನಸ್ಥಿತಿಯನ್ನ ತೋರಿಸುತ್ತೆ. ನಿನ್ನೆ ಇಷ್ಟೆಲ್ಲ ಪ್ರಶಸ್ತಿಗಳನ್ನ ಪಡೆದ ಮೇಲೆ ರವಿಶಾಸ್ತ್ರಿ ಅವರ ಜೊತೆ ಮಾತನಾಡ್ತಾ ವೈಭವ್ ಹೇಳಿರೋದು, ನನಗೆ ಭಯ ಅಂತ ಆಗೋದು ಈ ರೀತಿಯ ಇಂಟರ್ವ್ಯೂಗಳ ಬಗ್ಗೆ ಅಂತ. ಅದಕ್ಕೆ ರವಿಶಾಸ್ತ್ರಿ ಕೂಡ ನಿನಗೂ ಭಯ ಅನ್ನೋದು ಇದ್ಯಾ ಬೌಲರ್ಗಳ ವಿಚಾರದಲ್ಲಿ ಅಂದಾಗ, ಹಾಗೇನೂ ಇಲ್ಲ, ಬೌಲರ್ ಹಾಗೆ ಮೊದಲ ಬಾಲ್ ನನಗೆ ಹೊಡೆಯುವ ರೀತಿಯಲ್ಲಿ ಅನ್ನಿಸಿದ್ರೆ ಮೊದಲ ಬಾಲನ್ನೇ ಸಿಕ್ಸ್ ಬಾರಿಸ್ತೇನೆ ಎಂದಿದ್ದಾರೆ. ಅಂದ್ರೆ ಸೂರ್ಯವಂಶಿ ತಾನು ಮೊದಲ ಎಸೆತವನ್ನೇ ಸಿಕ್ಸ್ ಬಾರಿಸಬೇಕು ಅಂತ ಬ್ಲೈಂಡ್ ಆಗಿ ಪ್ಲಾನ್ ಮಾಡಿಕೊಂಡು ಬಂದಿರಲ್ಲ. ಹಾಗೆ ಮೊದಲ ಎಸೆತದಲ್ಲಿ ಸಿಕ್ಸ್ ಹೊಡೆಯದೆ ಸುಮ್ಮನೆ ಡಿಫೆನ್ಸ್ ಆಗಿ ಆಡಬೇಕು ಅಂತಾನು ಬರೋದಿಲ್ಲ. ಬದಲಿಗೆ ಈ ಬಾಲ್ ಸಿಗುತ್ತೆ ಅನ್ನೋದು ಗಮನಿಸಿದ್ರೆ ಮಾತ್ರ ಅದಕ್ಕೆ ತಕ್ಕದಾದ ಟ್ರೀಟ್ಮೆಂಟ್ ಕೊಡ್ತಾರೆ. ಆದ್ರೆ SRH ವಿರುದ್ಧ ಪ್ರಫುಲ್ ಇಂಗೆ ಅವರ ಮೊದಲ ಎಸೆತದಲ್ಲಿ ಔಟ್ ಆದ್ಮೇಲೆ ಸೂರ್ಯವಂಶಿಯ ಆಟದಲ್ಲಿ ಸಣ್ಣ ಬದಲಾವಣೆ ಕೂಡ ಆಗಿತ್ತು. ಅದರಿಂದಾಗಿ ಸೂರ್ಯವಂಶಿ ನಂತರದ ಮ್ಯಾಚ್ಗಳಲ್ಲಿ ನೋಡಿಕೊಂಡು ಬಾರಿಸುವಂತ ಸ್ಟ್ರಾಟಜಿಯ ಮೊರೆ ಹೋಗಿದ್ರು. ಇನ್ನು ಸೂರ್ಯವಂಶಿ ಸತತ 2ನೇ ಬಾರಿಗೆ ಟಾಟಾದ ಕಾರು ಗೆದ್ದಿದ್ದಾರೆ. ಡ್ರೈವಿಂಗ್ ಮಾಡೋಕೆ ಲೈಸೆನ್ಸ್ ಪಡೆಯುವಂತ ವಯಸ್ಸಾಗದೇ ಇದ್ರೂ ಕೂಡ
ವೈಭವ್ ತನ್ನ ಬ್ಯಾಟ್ ಮೂಲಕವೇ ಟಾಟಾ ಕಾರುಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಕಳೆದ ವರ್ಷ ಟಾಟಾ ಕಾರು ಗೆದ್ದಿದ್ದಂತ ವೈಭವ್ ಈ ವರ್ಷ ಟಾಟಾ ಸಿಯೇರಾ ಕಾರನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಸೂಪರ್ ಸ್ಟ್ರೈಕರ್ ಅವಾರ್ಡ್ ಮೂಲಕ ಈ ಎರಡೂ ಕಾರುಗಳು ಈಗ ವೈಭವ್ ಅವರ ಗ್ಯಾರೇಜ್ ಸೇರಿವೆ. ಇನ್ನು ನಿನ್ನೆ ಒಂದೇ ದಿನ 55 ಲಕ್ಷ ರೂಪಾಯಿ ಹಣದ ಜೊತೆಗೆ ಟಾಟಾ ಸಿಯೇರಾದ ಟಾಪ್ ಎಂಡ್ ಕಾರು ಗಳಿಸಿದ್ದಾರೆ. ಅಲ್ಲಿಗೆ IPLನ ಟೈಟಲ್ ಗೆದ್ದಿರುವಂತ RCB ತಂಡದ ಆಟಗಾರರಿಗೆ ಸಿಗುವ ಪ್ರೈಸ್ ಮನಿಗಿಂತ ಹೆಚ್ಚಿನ ಹಣ ವೈಭವ್ಗೆ ಗಳಿಕೆಯಾಗಿದೆ. ಯಾಕಂದ್ರೆ ಟೈಟಲ್ ಗೆದ್ದ ತಂಡಕ್ಕೆ ಸಿಗುವ ಪ್ರೈಸ್ ಮನಿ 20 ಕೋಟಿ ರೂಪಾಯಿ. ಅದನ್ನ ತಂಡದ ಎಲ್ಲಾ ಆಟಗಾರರು ಅಂದ್ರೆ ಕೇವಲ ಪ್ಲೇಯಿಂಗ್ 11 ಮಾತ್ರ ಅಲ್ಲ, ಒಟ್ಟು 25 ಆಟಗಾರರ ಜೊತೆ ಹಂಚಿಕೊಂಡಾಗ ಒಬ್ಬೊಬ್ಬರಿಗೆ ತಲಾ 80 ಲಕ್ಷ ರೂಪಾಯಿ ಸಿಗುತ್ತೆ. ಇನ್ನು ಸಪೋರ್ಟಿಂಗ್ ಸ್ಟಾಫ್ ಜೊತೆಗೂ ಕೂಡ ಇದನ್ನ ಶೇರ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಸಿಗುವ ಹಣ ಮತ್ತಷ್ಟು ಕಡಿಮೆ ಆಗುತ್ತೆ. ಆದ್ರೆ ವೈಭವ್ ಸೂರ್ಯವಂಶಿ ಒಬ್ಬನೇ 55 ಲಕ್ಷ ರೂಪಾಯಿಯ ಕ್ಯಾಶ್ ಹಾಗೆ 25 ಲಕ್ಷ ರೂಪಾಯಿಯಷ್ಟು ಮೌಲ್ಯದ ಕಾರು ಈ ಎರಡೂ ಸೇರಿದರೆ ಒಟ್ಟು 80 ಲಕ್ಷ ರೂಪಾಯಿಯಷ್ಟು ಗಳಿಕೆಯಾಗಿದೆ. ಹೀಗೆ IPL ಟೂರ್ನಮೆಂಟ್ ಶುರುವಾದ 4 ವರ್ಷದ ನಂತರ ಹುಟ್ಟಿದ ಹುಡುಗ ಈಗ IPL ಟೂರ್ನಿಯನ್ನೇ ಆಳ್ತಿದ್ದಾನೆ. ಇದು ಆತನ ಮೊದಲ ಸಂಪೂರ್ಣ ಸೀಸನ್. ಕಳೆದ ಬಾರಿ ಅರ್ಧದಿಂದ ಆಡಿದಂತ ಸೂರ್ಯವಂಶಿ ಮುಂದಿನ ಸೀಸನ್ಗಳಲ್ಲಿ ಇನ್ನು ಯಾವೆಲ್ಲ ಹೊಸ ದಾಖಲೆಗಳನ್ನ ಬರೆಯುತ್ತಾ ಹೋಗಬಹುದು ಅನ್ನೋದನ್ನ ನೋಡ್ಬೇಕಿದೆ. ಏನೇ ಆದ್ರೂ ಕ್ರಿಕೆಟ್ ಅಭಿಮಾನಿಗಳ ಪಾಲಿಗಂತೂ ವೈಭವ್ ಸೂರ್ಯವಂಶಿ ವಂಡರ್ ಕಿಡ್ ಮಾತ್ರವಲ್ಲ, ದೇವರೇ ಕಳಿಸಿರುವಂತ ಕ್ರಿಕೆಟ್ನ ರಾಯಭಾರಿಯಂತೆ ಕಾಣ್ತಿದ್ದಾರೆ. ಹೀಗಾಗಿ ಆತನ ಆಟವನ್ನ ನೋಡುತ್ತಾ ಖುಷಿ ಪಡುವುದೇ ಕ್ರಿಕೆಟ್ ಪ್ರಿಯರಿಗೂ ಕೂಡ ಖುಷಿ. ಸೂರ್ಯವಂಶಿಯ ಆಟದ ಬಗ್ಗೆ ಹಾಗೆ ಅವರು RCBಗೆ ಸೇರ್ಬೇಕಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ.